ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಬಂದಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ಪಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರ ಫ್ರೆಂಡ್ಶಿಪ್ಪಲ್ಲಿ ಒಂದು ಬಿರುಕು ಸಹ ಹುಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಈ ಸಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿ ತುಂಬ ಚೆನ್ನಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಆದರೆ ಇವರ ಬಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕಾವ್ಯ ತುಂಬ ಬೇಜಾರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿಯ ಒಂದು ಕಾಮಿಡಿ ಮುಖಾಂತರ ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಮಾತಾಡುವಂಥ ಮಾತುಗಳಿಂದ ಕಾವ್ಯ ಮನಸ್ಸಿಗೆ ತುಂಬ ನೋವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಗಿಲ್ಲಿ ಸ್ವಲ್ಪ ಕಾವ್ಯವರ ಮಾತುಕತೆ ಸ್ವಲ್ಪ ಈ ವಾರ ತುಂಬ ಡೌನ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು 2-3 ದಿನದಿಂದ ತುಂಬ ಡೌನ್ ಆಗಿತ್ತು. ಯಾಕಪ್ಪ ಅಂದರೆ ಗಿಲ್ಲಿಯವರು ಕಾವ್ಯ ಹತ್ರ ಮಾತಾಡೋದಾಗಲಿ, ಅವಳನ್ನ ರೇಗಿಸೋದಾಗಿರಲಿ, ಅವಳ ಒಂದು ಕರೆಯೋ ಸ್ಟೈಲ್ ಇದೆಯಲ್ಲ ಕಾವು ಕಾವು ಅಂತ, ಸೊ ಆ ಪದನ ಎಲ್ಲಿ ಯೂಸ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಒಂಥರ ನೋವಾಗುವಂಥ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇದು ಗಿಲ್ಲಿಯ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಇವರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಇವರ ಬಾಂಡಿಂಗಲ್ಲೂ ಈಗ ಮತ್ತೆ ಬಿರುಕು ಬಂದಿದೆ ಅಂದರೆ ತುಂಬ ಜನಕ್ಕೆ ನೋವಾಗುತ್ತೆ. ತುಂಬ ಜನ ಹೇಳ್ತಾ ಇದ್ರು ಈ ಸಾರಿ ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಅಂತ. ಸೊ ಗಿಲ್ಲಿ ನಟ ಅಂತ ತುಂಬ ಜನ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಗಿಲ್ಲಿ ನಟ ಅವರು ಕಾವ್ಯಗೊಂದು ಮಾತು ಹೇಳ್ತಾ ಇದ್ರು, ಏನಪ್ಪ ಅಂದರೆ ಸೊ ನಾ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನಾನು ನಮ್ಮ ಕಾವ್ಯನ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲದೆ ಅವಳು ಫೈನಲ್ವರೆಗೂ ಬಂದೇ ಬರ್ತಾಳೆ, ಇದು ಬಿಗ್ ಬಾಸ್ ಮನೆಯಲ್ಲಿ ಇರೋದಂತೂ ಪಕ್ಕ ಅಂತಲೂ ಕೂಡ ಹೇಳಿದರು. ಸೊ ಇದೀಗ ಮತ್ತೆ ಕಾವ್ಯ ಅವರು ಯಾಕೋ ನಮ್ಮ ಗಿಲ್ಲಿಗೆ ಉಲ್ಟಾ ಹೊಡೆದ್ರು ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಇಷ್ಟು ದಿನ ಕಾವು 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 ಅಂದ್ಕೊಂಡು ತುಂಬ ರೇಗಿಸ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಗಿಲ್ಲಿಗೆ ಅಂದರೆ, ದಯವಿಟ್ಟು ಆ ವರ್ಡ್ಗಳನ್ನ ಯೂಸ್ ಮಾಡಬೇಡ. ಸೊ ನೀನು ಮಾತಾಡೋದಿದ್ರೆ ಮಾತಾಡು. ಸೊ ಕಾವು ಅನ್ನೋ ವರ್ಡ್ನ ಬಿಟ್ಟು ನಾರ್ಮಲ್ ಯಾವ ರೀತಿ ಫ್ರೆಂಡ್ ಥರ ಮಾತಾಡ್ತೀವಿ ಆ ರೀತಿ ಮಾತಾಡು. ಸೊ ಈ ರೇಗಿಸೋದು, ಈ ನಮ್ಗೆ ಕಾಮಿಡಿ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ, ದಯವಿಟ್ಟು ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬೇಡ ಆ ರೀತಿ ಮಾಡೋದಾದ್ರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ನಟ ಅವರು ಏನು ಮಾಡಿದ್ದಾರೆ, ಸೊ ಕಾವ್ಯನ 3ನೇ ವ್ಯಕ್ತಿಯಾಗಿ ನೋಡಿದ್ದಾರೆ ಅಂತ ಅಂದ್ಕೊಂಡು ಕಾವ್ಯ ಅವರು, ಸೊ ಗಿಲ್ಲಿ ನಟ ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ನನ್ನ ಹತ್ರ ಮಾತಾಡ್ಸೋಕ್ಕೆ ಹೋಗ್ಬೇಡ, ನಾನು 3ನೇ ವ್ಯಕ್ತಿಯಾಗಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂದರೆ ಗಿಲ್ಲಿ ಅವರು ಮಾತಾಡೋ ಸಿಚುವೇಷನಲ್ಲಿ ಕೆಲವೊಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಕಾವ್ಯ ನನಗೆ 3ನೇ ವ್ಯಕ್ತಿಯಾಗಿ ಸಿಕ್ಕಲು ಅಂತ. ಯಾಕಪ್ಪ ಅಂದರೆ ಈಗ ಕೆಲವೊಂದಿಷ್ಟು ಶೋಗಳನ್ನ ನೋಡಿದ್ದೀರಿ, ಆಲ್ರೆಡಿ ಅವರು ಲವ್ ಸ್ಟೋರಿಯಲ್ಲಿ ನಡೆದಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದೊಂದು ಸ್ಕ್ರಿಪ್ಟೆಡ್ ಅಂತಲೂ ಕೂಡ ಹೇಳ್ಬೋದು. ಇದೀಗ 3ನೇ ವ್ಯಕ್ತಿ ಇವರು ಅನ್ನೋ ಒಂದು ವರ್ಡ್ಗಳನ್ನ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ಬಾಂಡಿಂಗ್ ತುಂಬ ಬೆರುಕು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಕಾವ್ಯವನ್ನು ಮಾತಾಡಿಸ್ತಾ ಇಲ್ಲ. ಅಷ್ಟೇ ಅದೇ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾರೆ, ಸ್ವಾಭಿಮಾನಕ್ಕೆ ಬದುಕಬೇಕು, ಇವರೆಲ್ಲ ಹೇಗೆ ಮಾತಾಡ್ತಾರೆ ನೋಡು ಅಂತ. ಸೊ ಆಗ ಗಿಲ್ಲಿ ನಟರು ಒಂದು ವರ್ಡ್ಗಳನ್ನ ಹೇಳ್ತಾರೆ, ಏನಪ್ಪ ಅಂದರೆ ಸೊ ಊರವರೆಲ್ಲ ಮಾತಾಡೋದಕ್ಕೂ ಬಟ್ ಮನೆಯವರು ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಆದರೆ ಆ ಒಂದು ಮಾತಿನ ನನಗೆ ತುಂಬ ಹರ್ಟ್ ಆಗಿದೆ ಅನ್ನೋ ರೀತಿ ಗಿಲ್ಲಿ ಮಾತಾಡ್ತಾರೆ. ಬಟ್ ಆದರೆ ಈಗ ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗ್ನಲ್ಲಿ ಬೆರುಕು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋದಲ್ಲಿ ಅವರ ಸಂಬಂಧಪಟ್ಟಂತಹ ಪ್ರೋಮೋ ಕೂಡ ಬಂದಿರುವಂಥದ್ದು. ಸೊ ಈ ಒಂದು ಪ್ರೋಮೋ ನೋಡಿದ್ಮೇಲೆ ಹಾರ್ಟ್ ಬ್ರೇಕ್ಗಿಂತ ನೋವು ತುಂಬ ಜನಕ್ಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಇವರ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮಾಡಿದ್ದು ಸರಿನಾ ಅಥವಾ ಕಾವ್ಯ ಅವರು ಮಾತನಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಗಿಲ್ಲಿ ಯಾವ ವಿಚಾರದಲ್ಲಿ ಎಡವಿದ್ರು? ಯಾಕಪ್ಪ ಅಂದರೆ ಅವರು ಮಾತಾಡುವಂಥ ಮಾತುಗಳೇ ಕಾವ್ಯಗೆ ಚುಚ್ಚೋ ರೀತಿ ಆಯಿತಾ? ಸೊ ನಮ್ಮ ಕಡೆ ಒಂದು ಗಾದೆ ಇದೆ, ಏನಪ್ಪ ಅಂದರೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಸೊ ಗಿಲ್ಲಿಯವರ ಕಾಮಿಡಿ ಪಂಚ್ಗಳು ಹೀಯಾಳಿಸಿ ಕಾಮಿಡಿ ಮಾಡುವುದು ಅದು ತುಂಬ ಅವರ ಪಾಲಿಗೆ ಒಂಥರ ವಿಷ ಆಯಿತಾ ಅಂತಲೂ ಅನ್ಕೋಬೋದು. ಬಟ್ ಆದರೆ ಇವರ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿತ್ತು. ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ತುಂಬ ಜನ ಗಿಲ್ಲಿ ಫ್ಯಾನ್ಸ್ಗಳು ಆಗದೇ ಇರೋವಂಥವ್ರು ಈ ಒಂದು ಸೀನ್ಗೆ ತುಂಬ ಜನ ಕಾಯ್ತಾ ಇದ್ರು. ಅವರಿಗಂತೂ ತುಂಬ ಖುಷಿಯಾಗಿರುತ್ತೆ. ಬಟ್ ಆದರೆ ಗಿಲ್ಲಿ ಫ್ಯಾನ್ಸ್ ಅವರಿಗೆ ಇದೊಂದು ನೋವಿನ ಸಂತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಬಿಗ್ ಬಾಸ್ ಮನೆ ತುಂಬ TRP ನೋಡೋಕ್ಕೂ ಇವರ ಇಬ್ಬರು ನೋಡೋಕ್ಕೆ ತುಂಬ ಜನ ಇರ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇವರ ಬಾಂಡಿಂಗ್ ಇತ್ತು. ಬಟ್ ಆದರೆ ಈಗ ಅವರ ಬಾಂಡಿಂಗ್ನಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಸೊ ಬ್ರೇಕಪ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರೇ ಡೈರೆಕ್ಟಾಗಿ ಬಂದು ಗಿಲ್ಲಿನ ಕೇಳ್ತಾರೆ, ಯಾಕೆ ನಿಂಗೆ ಪ್ರಾಬ್ಲಮ್ಮು, ನನ್ನ ಯಾಕೆ ಮಾತಾಡಿಸ್ತಾ ಇಲ್ಲ ಅನ್ನೋ ರೀತಿಲಿ ಕೇಳ್ತಾರೆ. ಸೊ ಮೊನ್ನೆ ಅಷ್ಟೇ ಒಂದು ಸಿಚುವೇಷನ್ನಲ್ಲಿ ಗಿಲ್ಲಿ ಹತ್ರ ಕಾವ್ಯ ಅವರು ಮಾತಾಡಿರ್ತಾರೆ, ಏನಪ್ಪ ಅಂದರೆ ದಯವಿಟ್ಟು ನನ್ನ ಕಾವು ಕಾವು ಅಂತ ಮಾತಾಡಿಸ್ಬೇಡ, ನನ್ನ ಹೆಸರೇನಿದೆ ಅದನ್ನ ಕರೆದು ಮಾತಾಡು. ಸೊ ಕಾವು ಕಾವು ಅಂತ ಯಾಕೆ ಕರಿತೀಯ, ಡೈರೆಕ್ಟಾಗಿ ಏನಿದೆ ಅದನ್ನ ಮಾತಾಡು, ಅದು ಬಿಟ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ರೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬೇಡ ಅನ್ನೋ ರೀತಿಲಿ ಮಾತಾಡಿದರು. ಸರಿ ನಿಂಗೆ ಆ ರೀತಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ನಾನು ಮಾತಾಡಲ್ಲ ಬಿಡು, ನಿನ್ನ ಹತ್ರ ಮಾತೇ ಬಿಡ್ತೀನಿ ಅನ್ನೋ ರೀತಿಲಿ ಗಿಲ್ಲಿ ಮಾತಾಡಿದರು. ಸುಮಾರು 2 ದಿನ ಕಾಲ ಗಿಲ್ಲಿ ಅವರು ಇಲ್ಲಿ ಕಾವ್ಯ ಅವ್ರನ್ನ ಅಂದರೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ರು. ಬಟ್ ಆದರೆ ಈಗ ಕಾವ್ಯ ಅವರೇ ಡೈರೆಕ್ಟಾಗಿ ಗಿಲ್ಲಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ಸೊ ಯಾಕೆ ಮಾತಾಡೋದನ್ನ ಬಿಟ್ಟಿದೆಯಾ, ಯಾಕೆ ಏನಾಯಿತು ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ,
ಸೊ ಊರವ್ರು ಮಾತಾಡೋದಕ್ಕೂ ಮನೆಯವರು ಮಾತು ಬಿಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ಹಾಗಾಗಿ ನಿನ್ನ ಹತ್ರ ಮಾತು ಬಿಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಅವತ್ತು ನೀನು ಕೂಡ ಹೇಳಿದ್ದೆ ಈ ರೀತಿ ಮಾತಾಡೋದಾದರೆ ನನ್ನ ಹತ್ರ ಮಾತಾಡಬೇಡ ಅಂತ. ದಯವಿಟ್ಟು ನನಗೆ ಆ ರೀತಿ ಮಾತಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಸೊ ನಿಂಗೆ ಆ ರೀತಿ ಮಾತಾಡೋಕ್ಕೆ ಒಪ್ಕೊಂಡ್ರೆ ಗ್ಯಾರಂಟಿ ನಾನು ನಿನ್ನ ಹತ್ರ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು ಮಾತಾಡಿಸು ಬಟ್ ರೇಗ್ಸಕ್ಕೆ ಹೋಗ್ಬೇಡ ಅಂತಾರೆ. ಸೊ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಲಾಸ್ಟ್ ಒಂದು ಸರಿ ಕೇಳ್ತೀನಿ, ಸೊ ನಿನ್ನ ಮಾತಾಡ್ಸ್ಬೇಕಾ ಬೇಕಾ ಅಂತ. ಸೊ ಮಾತಾಡಿಸು ಬಟ್ ರೇಗಸ್ಸಕ್ಕೆ ಹೋಗ್ಬೇಡ, ಕಾವು ಅಂತ ರೇಗಸ್ಕಕ್ಕೆ ಹೋಗ್ಬೇಡ. ಸೊ ನಾರ್ಮಲ್ ಹೇಗಿರುತ್ತೋ ಹಾಗೆ ಮಾತಾಡಿಸು ಅಂತಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ಏನು ಹೇಳ್ತಾ ಇದ್ದಾರೆ, ಆಗಲ್ಲ ನಾನು ಮಾತಾಡ್ಸಲ್ಲ. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ತಾತ ತುಂಬ ಅಪ್ಸೆಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದು ಕಾವ್ಯ ಅವರು ತುಂಬ ನೋವು ಮಾಡುವಂತಹ ಸಂಗತಿನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ರಿಕ್ವೆಸ್ಟ್ ಸಹ ಮಾಡ್ಕೊತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ. ಬಟ್ ಆದರೆ ಕಾವ್ಯ ಇದಕ್ಕೆ ಮನಸ್ಸೋಲ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಪ್ರೋಮೋ ಇಷ್ಟು ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿದೆ ಅಂತ ಕೂಡ ಅನ್ಕೊತೀನಿ. ಬಟ್ ಆದರೆ ತುಂಬ ಜನಕ್ಕೆ ಇದು ನೋವು ಉಂಟಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇದು ತುಂಬ ದಿನ ನಡೆಯಲ್ಲ. ಸೊ ಕೆಲವೊಂದಿಷ್ಟು ದಿನ ಆದಮೇಲೆ ಮತ್ತೆ ಕಾವ್ಯ ಅವ್ರಿಗೆ ಇಲ್ಲಿ ಹತ್ರ ಬಂದೇ ಬರ್ತಾರೆ, ಅದಂತೂ ಪಕ್ಕ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿ ಅಪ್ಡೇಟ್ಗಾಗಿ. ಬಾಯ್ ಬಾಯ್.